ಹೆಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ನೋಡಿ ನಿಮಗೆ ಒಂದು ದೊಡ್ಡ ರಾಜಯೋಗವನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಬ್ಬ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರ ಒಂದು ಕೈ. ನಿಮಗೆ ಗೆಸ್ ಮಾಡಿ ಮೋಸ್ಟ್ಲಿ ಯಾರ್ದಾಗಿರ್ಬೋದು ಅಂತ. ಸೊ ಫಸ್ಟ್ ಆಫ್ ಆಲ್, ಈ ಒಂದು ಕೈಯಲ್ಲಿ ಭಾಳಷ್ಟು ವಿಭಿನ್ನ ರಾಜ್ಯಗಳು ಇದ್ದಾವೆ. ಸೊ ಹಾಗಾಗಿ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಇವತ್ತು ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್, ಈ ಒಂದು ಹಸ್ತದಲ್ಲಿ ವಿಶೇಷವಾಗಿ ಕಾಣುವಂಥದ್ದು ಏನು ಅಂತ ನೋಡೋಣ. ಸ್ಪೆಷಲಿ ನೋಡಿ, ಈ ಒಂದು ಕೈಯಲ್ಲಿ ನಮಗೆ 1 2 3 ಈ ರೀತಿ ಒಂದು ಸ್ಟಾರ್ ಫಾರ್ಮೇಷನ್ ಆಗಿರೋದನ್ನು ಕಾಣಿಸುತ್ತೆ. ಇಲ್ಲಿ ನೋಡಿ ನಿಮಗೆ, ಎಸ್, ಈ ರೀತಿ ಸ್ಟಾರ್ ಫಾರ್ಮೇಷನ್ ಆಗಿರೋದು ನಮಗೆ ಕಾಣಿಸುತ್ತೆ. ಇದು ಬಹಳ ಮುಖ್ಯವಾದಂಥ ಚಿಹ್ನೆ. ಯಾರಿಗೆ ದೊಡ್ಡ ಒಂದು ಮುಖ್ಯಮಂತ್ರಿ ಮಟ್ಟಕ್ಕೆ, ಒಂದು ದೇಶದ ಪ್ರಧಾನಮಂತ್ರಿ ಮಟ್ಟಕ್ಕೆ ಯಾರು ಬೆಳೀತಾರೆ ಅವ್ರಿಗೆ ಮಾತ್ರ ಈ ಒಂದು ಸೂರ್ಯ ಪರ್ವದಲ್ಲಿ ಸ್ಟಾರ್ ಮಾರ್ಕ್ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಯಾರಿಗೆ ಸೂರ್ಯ ಪರ್ವದಲ್ಲಿ ಕ್ಲಿಯರ್ ಸ್ಟಾರ್ ಮಾರ್ಕ್ ಇದೆ, ನಿಮಗೆ 100% ನಿಮಗೆ ಆ ಯೋಗ ಬಂದೇ ಬರುತ್ತೆ. ಯಾರ ಕೈಯಲ್ಲಿ ತುಂಬ ಕ್ಲಿಯರ್ ಆಗಿರೋಂಥ ಸ್ಟಾರ್ ಮಾರ್ಕ್ ಇದೆ, ನನಗೆ ವಾಟ್ಸಪ್ ಮಾಡಿ. ಕೆಲವ್ರು ಹೇಳ್ತೀರಾ ನನ್ನ ಕೈಯಲ್ಲಿ ಸ್ಟಾರ್ ಇದೆ, ಸೊ ನನಗೆ ಅಂಥ ಯೋಗನೇ ಇಲ್ಲ ಅಂತ ಹೇಳ್ತೀರಾ. ದಯವಿಟ್ಟು ನಿಮ್ಮ ಒಂದು ಕೈಯಲ್ಲಿ ಇದ್ದರೆ ದಯವಿಟ್ಟು ನಂಗೆ ಕಳಿಸಿ. ತುಂಬ ಅಕ್ಯುರೇಟ್ ಆಗಿದೆಯಾ, ಅಥವಾ ಒಂದು ಸ್ವಲ್ಪ ಏನಾದರೂ ಮಾಲ್ ಫಾರ್ಮೇಷನ್, ಅಥವಾ ಒಂದು ಸರಿಯಾದಂಥ ವಿಧಾನದಲ್ಲಿ ಕರೆಕ್ಟಾಗಿದೆಯಾ ಅಂತ ನಿಮಗೆ ಕರೆಕ್ಟಾಗಿ ಹೇಳಲಿಕ್ಕಾಗೋದಿಲ್ಲ. ಬೀಯಿಂಗ್ ಅ ಪಾಮಿಸ್ಟ್ ನಾವು ಹೇಳೋಕ್ಕೆ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ನಿಮಗೇನಾದರೂ ಈ ಥರ ಮಾರ್ಕಿಂಗ್ ಏನಾದರೂ ಇದೆ ಅಂದರೆ ನನಗೆ ವಾಟ್ಸಪ್ ಮಾಡಿ. ನನ್ನ ವಾಟ್ಸಪ್ ನಮ್ಮ ಚಾನಲ್ ಡಿ ಪಿನಲ್ಲಿದೆ, ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲೂ ಸಹ ಕೊಟ್ಟಿರ್ತೀನಿ. ಅದನ್ನು ನೋಡಿಕೊಂಡು ನೀವು ನನಗೆ ಮೆಸೇಜ್ ಮಾಡ್ಬೋದು ಅಂತ ಹೇಳ್ತಾ, ಇನ್ನೊಂದು ಅತ್ಯಂತ ಮುಖ್ಯವಾದಂಥ ಒಂದು ಚಿಹ್ನೆ ಯಾವುದಪ್ಪ ಅಂದರೆ ನೋಡಿ, ಇದು ಭಾಗ್ಯರೇಖೆ. ನೋಡಿ, ಇದು ಹೀಗೆ ನಮಗಿಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಇದು ಹೆಡ್ಲೈನ್ ಆಗಿರ್ಬೋದು, ಇದು ಹಾರ್ಟ್ ಲೈನ್. ಹೀಗೆ ಹೆಡ್ಲೈನು ಮತ್ತು ಹಾರ್ಟ್ ಲೈನ್ಗೆ ಒಂದು ಮಧ್ಯದಲ್ಲಿ ಈ ರೀತಿ ಒಂದು ತ್ರಿಭುಜದ ಆಕೃತಿ ಇರೋದನ್ನು ಕಾಣಿಸುತ್ತೆ. ನೋಡಿ, ಯಾರಿಗೆ ಈ ರೀತಿ ಸ್ಪಷ್ಟವಾದಂಥ ತ್ರಿಭುಜದ ಆಕೃತಿ ಇದೆ, ಅದು ಈಗ ನೀವು ನೋಡಿ ಇಲ್ಲಿಂದ ಒಂದು ಭಾಗ್ಯರೇಖೆ ಮತ್ತು ಭಾಗ್ಯರೇಖೆಗೆ ಹೊಂದಿಕೊಂಡಂಥ ಈ ಥರ ತ್ರಿಭುಜ ಇರಬೇಕು. ಈ ಥರ ತ್ರಿಭುಜ ಇದ್ದಾಗ ವ್ಯಕ್ತಿ ಆ ಒಂದು 35ರಿಂದ 55ರ ಆಸುಪಾಸಲ್ಲಿ ಅತ್ಯಂತ ದೊಡ್ಡ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಆ ನಂತರನೂ ಯಶಸ್ಸು ಕಂಟಿನ್ಯೂ ಆಗುತ್ತೆ. ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಹೇಗೆ ಅಂದರೆ ನೋಡಿ, ಇದು ಆ್ಯಕ್ಚುಲಿ ಹಾರ್ಟ್ ಲೈನೇ ಇರಬಹುದು, ಆದರೆ ಇಲ್ಲಿ ನೋಡಿ ಭಾಗ್ಯರೇಖೆ ಹೀಗೆ ಬಂದು ಇದು ಹಾರ್ಟ್ ಲೈನನ್ನು ಭಾಗ್ಯರೇಖೆಯಾಗಿ ಬದಲಾಯಿಸ್ಕೊಂಡಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ನೀವು ಅದನ್ನು ತುಂಬ ಮುಖ್ಯವಾಗಿ ಪರಿಗಣಿಸಬೇಕು. ನೋಡಿ, ಇಲ್ಲಿ ನೋಡಿ ಹೀಗೆ ಬಂದಿದೆ ಹಾರ್ಟ್ ಲೈನು, ಭಾಗ್ಯರೇಖೆ ಬಂದು ಇಲ್ಲೊಂದು ಅಪ್ಪರ್ ಅಂದರೆ ಮೇಲ್ಮುಖ ಕವಲನ್ನು ಹೊಡೆದಿದೆ. ಇದು ಮೊದಲ ಬಾರಿ ಮುಖ್ಯಮಂತ್ರಿ. ಇಲ್ಲೊಂದು ಕವಲನ್ನು ಹೊಡೆದಿದೆ, ಇದು 2ನೇ ಬಾರಿ ಮುಖ್ಯಮಂತ್ರಿ. ಎಕ್ಸ್ಟ್ರೀಮ್ಲಿ ಸಾರಿ. ಇದು ಒಂದು 3ನೇ ಬಾರಿಗೆ ಅತ್ಯಂತ ದೊಡ್ಡ ಮಟ್ಟದ, ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಣಿಸ್ಕೊಳ್ಳುವಂಥ ಎಲ್ಲ ರೀತಿಯ ಅವಕಾಶಗಳು ಇವರಿಗೆ ಇರೋದನ್ನು ಕಾಣಿಸುತ್ತೆ. ಇನ್ನೊಂದು ಅತ್ಯಂತ ದೊಡ್ಡ ಪೊಸಿಷನ್ನು ನ್ಯಾಷನಲ್ ಅಂದರೆ ದೇಶದಲ್ಲಿ ಉನ್ನತವಾದಂಥ ಪೊಸಿಷನ್ ಸಿಗುವಂಥ ಸಾಧ್ಯತೆಯೂ ಸಹ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಬಹಳ ಮುಖ್ಯವಾದಂಥ ಒಂದು ಚಿಹ್ನೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಚಿಹ್ನೆಯನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಜೀವನ ರೇಖೆಯ ಪಕ್ಕದಲ್ಲೇ ಒಂದು ದೇವದೂತ ರೇಖೆ ಅಂತ ಕರಿತೀವಿ. ಆ ದೇವದೂತ ರೇಖೆಗೆ ನೋಡಿ, ದೇವದೂತ ರೇಖೆ ಇಲ್ಲಿ ಅದಕ್ಕೆ ಹೊಂದಿಕೊಂಡಂತೆ ಇಲ್ಲಿ ಒಂದು ತ್ರಿಭುಜದ ಆಕೃತಿ ಇರೋದನ್ನು ಕಾಣಿಸುತ್ತೆ. ಇದು ಸಹ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುವಂಥ ರೇಖೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ರೇಖೆಯೂ ಸಹ ನಿಮ್ಮ ಕೈಯಲ್ಲಿಗೆ ನೋಡ್ಕೊಳ್ಳಿ. ಇದ್ದರೆ ನೀವು ಸಹ ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ಸನ್ನು ಸಾಧಿಸ್ತೀರಾ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಿಮಗೆ ನೋಡಿ,
ಇಲ್ಲಿ ಒಂದು ತ್ರಿಭುಜ ಫಾರ್ಮೇಷನ್ ಸಹ ಆಗಿರೋದನ್ನು ಕಾಣಿಸುತ್ತೆ. ಸೊ ಇದು ಸಹ ತುಂಬ ದೊಡ್ಡ ಲಕ್ಕಿ, ಅಂದರೆ ಲಕ್ ಇವರಿಗೆ ಇದ್ದಕ್ಕಿದ್ದಂತೆ ಲಕ್ ಬರುತ್ತೆ. ಅಂದರೆ ಇವರು ಜೀವನದಲ್ಲಿ ನಾನೇನು ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ಎಣಿಸಿರೋದಿಲ್ಲ, ಬಟ್ ಇವರು ಎಣಿಸ್ತಾ ಇರೋದಕ್ಕಿಂತ ದೊಡ್ಡ ಮಟ್ಟದ ಅಚಾನಕ್ಕಾಗಿ ಇವ್ರಿಗೆ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಎಸ್ ನೋಡಿ, ಗುರುಪರ್ವ ಯಾರಿಗೆ ಸ್ವಲ್ಪ ಎತ್ತರವಾಗಿ ಉಬ್ಬಾಗಿರುತ್ತೆ ಅವ್ರಿಗೆ ಜೀವನದಲ್ಲಿ ದೊಡ್ಡ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ. ಸೊ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೀಗೆ ಈ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಒಂದು ಅದೃಷ್ಟವನ್ನು ಇವರು ಹೊಂದಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅದೃಷ್ಟವನ್ನು ವ್ಯಕ್ತಿ ಬಹಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ಜೀವನದಲ್ಲಿ ದೊಡ್ಡದಾದಂಥ ಒಂದು ಅದ್ಭುತವಾದಂಥ ಯಶಸ್ಸನ್ನು ಗಳಿಸಿರೋದು ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಇಷ್ಟು ಈ ಯೋಗಗಳು, ಈ ಥರ ಚಿಹ್ನೆಗಳು ಯಾರಿಗೆ ಸ್ಪಷ್ಟವಾಗಿದೆ ಅವರು ನನಗೆ ಕಳಿಸ್ಕೊಡಿ. ನನ್ನ ನಂಬರ್ ಹೇಳ್ತೀನಿ ತಗೊಳ್ಳಿ, 9611958781. ಈ ನಂಬರ್ಗೆ ವಾಟ್ಸಪ್ ಮಾಡಿ. ಆ ಒಂದು ಚಿಹ್ನೆಗಳು ನಿಜವಾಗೂ ಅವೇ ಚಿಹ್ನೆಗಳ ಅಥವಾ ನಿಮ್ಮ ಒಂದು ಭ್ರಮೆ, ಕೆಲವು ಸಂದರ್ಭದಲ್ಲಿ ಯಾವುದ್ಯಾವುದೋ ರೇಖೆಯನ್ನು ಸೇರಿಸಿ ಒಂದು ಭ್ರಮೆಯನ್ನು ಉಂಟು ಮಾಡುತ್ತೆ. ಸೊ ಆ ಥರ ರೇಖೆಗಳನ್ನೋದು ನಾನು ನಿಮಗೆ ಕೂಲಂಕುಷವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.